ಬೆಂಗಳೂರು ಹೋಟೆಲ್ ಸಂಘ ಇದೀಗ ನಿರ್ಧಾರ ಮಾಡಿದ್ದಾರೆ 5ರಿಂದ 10% ಈಗ ಟೀ ಕಾಫಿ ತಿಂಡಿ ಊಟ ಎಲ್ಲವೂ ದರ ಏರಿಕೆ ಆಗಲಿದೆ. ಕೆಲವೊಂದು ಹೋಟೆಲ್ಗಳು ಮಾಡಿದ್ದೇವೆ, ಕೆಲವೊಂದು ಹೋಟೆಲ್ಗಳು ನಾಳೆಯಿಂದ ಏರಿಕೆ ಮಾಡಲಿದ್ದಾರೆ. ನಾನೀಗ MTR ಹೋಟೆಲ್ ಮುಂದೆ ಇದ್ದೇನೆ. ಇಲ್ಲಿ ಸಹ ದರ ಏರಿಕೆ ಬೋರ್ಡ್ ಹಾಕಿದ್ದಾರೆ. ನಾಳೆಯಿಂದ ದರ ಏರಿಕೆ ಮಾಡುತ್ತವಂತ ಈಗ ತಿಳಿಸಿದ್ದಾರೆ. ಈ ಟೀ ಕಾಫಿ ದರ 5ರಿಂದ 10% ಏರಿಕೆ ಆಗಲಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಏರಿಕೆ ಮಾಡುವುದು ಸರಿಯಲ್ಲ, ಆಟೋದಂತೆ ಹೋಟೆಲ್ಗಳಿಗೂ ಕಡಿವಾಣ ಆಗಬೇಕಂತ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿನಿತ್ಯ ದರವು ಏರಿಕೆ ಆಗಿದೆ. ಇದೀಗ ಹೋಟೆಲ್ ತಿಂಡಿ ಊಟ ಆದರೆ ದರ ಏರಿಕೆ ಆಗಿದ್ರೆ ಮತ್ತಷ್ಟು ಕಷ್ಟ ಆಗ್ಬೋದು. ಹೀಗಾಗಿ ನಮಗೆ ಇದಕ್ಕೆ ಕಡಿವಾಣ ಆಗಬೇಕಂತ ಜನಸಾಮಾನ್ಯರು ಈಗ ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಸಾಕಷ್ಟು ಹೋಟೆಲ್ಗಳನ್ನು ನಂಬಿದ್ದಾರೆ. ಬಡವರು ಸಹ ಹೋಟೆಲ್ಗಳಿಗೆ ಬಂದು ತಿಂಡಿ ಕಾಫಿ ಟೀ ಕುಡಿತಾರೆ. ಬಟ್ ಇದೀಗ ದರ ಏರಿಕೆ ಬಿಸಿ ತಟ್ಟಿದೆ. 5ರಿಂದ 10% ನಾಳೆಯಿಂದ MTR ಅಲ್ಲಿ ಏರಿಕೆ ಆಗಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ಮಾಲೀಕರು ಸಹ ಬೋರ್ಡ್ ಹಾಕಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಎಷ್ಟು ಪ್ರೈಸಿಂದ ಎಷ್ಟು ದರ ಏರಿಕೆ ಮಾಡಿದೆ ಅಂತ ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ. ಗ್ರಾಹಕರಿಗೆ ತಿಳಿಸಿದ್ದಾರೆ. ಯಾಕಂದರೆ ಗ್ಯಾಸ್ ಸಿಗ್ತಿಲ್ಲ, ಗ್ಯಾಸ್ ದರ ಏರಿಕೆ ಆಗಿದೆ, ಮೂಲ ಪದಾರ್ಥಗಳು ದರ ಏರಿಕೆ ಆಗಿದೆ. ಹೀಗಾಗಿ ತುಂಬ ಸಮಸ್ಯೆ ಆಗಿದೆ ಅಂತ ನಮಗೆ ಅಂತ ಬೆಂಗಳೂರು ಹೋಟೆಲ್ ಸಂಘದವರು ಹೇಳ್ತಿದ್ದಾರೆ. ಹೀಗಾಗಿ ನಾವು ದರ ಏರಿಕೆ ಮಾಡಿದ್ದೇವೆ ಅಂತ ಈಗ ಹೇಳಿದ್ದಾರೆ. ಕೆಲವೊಂದು ಹೋಟೆಲ್ಗಳು ಮಾಡಿದ್ದಾರೆ, ಕೆಲವೊಂದು ಹೋಟೆಲ್ಗಳು ಮಾಡಿಲ್ಲ. ದರ ಏರಿಕೆ ಮಾಡೋದು ಅನಿವಾರ್ಯವಾಗಿದೆ. ಯಾಕಂದರೆ ಸಿಬ್ಬಂದಿಗಳಿಗೆ ಸಂಬಳ ಕೊಡೋಕ್ಕಾಗಲ್ಲ. ಮತ್ತೊಂದು ಕಡೆ ತುಂಬ ಸಮಸ್ಯೆ ಆಗಿದೆ ಅಂತ ಒಂದು ಕಡೆ ಹೋಟೆಲ್ ಸಂಘದವರು ಹೇಳಿ ಈಗ ದರ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಜನಸಾಮಾನ್ಯರು ಹೋಟೆಲ್ಗಳಿಗೂ ಕಡಿವಾಣ ಆಗಬೇಕು. ಯಾಕಂದರೆ ಪ್ರತಿನಿತ್ಯ ಇವರು ದರ ಏರಿಕೆ ಮಾಡ್ತಾರೆ. ಏನಾದರೂ ಹಾಲು ಮೊಸರು ದರ ಏರಿಕೆ ಆಯ್ತು ಅಂದರೆ ಅಲ್ಲಿ ಸಹ ದರ ಏರಿಕೆ ಮಾಡ್ತಾರೆ. ಹೀಗಾಗಿ ದರ ಏರಿಕೆ ಮಾಡೋದು ಸರಿಯಲ್ಲ. ಸರ್ಕಾರ ಇದಕ್ಕೆ ಕಡಿವಾಣ ಆಗಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.